ಮರಳಿಗೆ ತಾಳಿ ಕಟ್ಟಿಸಿಕೊಂಡು ಈ ಮನೆಗೆ ಬಂದಿದ್ದೀನಿ. ಇವತ್ತು ನಮ್ಮ ಶುಭರಾತ್ರಿ. ಈ ಶುಭರಾತ್ರಿನ ಸಕ್ಕರೆ ಬೆರೆಸಿದ ಹಾಲು ತಂದಿದ್ದೀನಿ, ಕುಡೀರಿ. ಕಾವೇರಿ, ಪ್ರಥಮ ರಾತ್ರಿಯ ದಿನದಂದು ಹೆಂಡತಿಯಾದವಳು ಗಂಡನಿಗೋಸ್ಕರ ತನ್ನ ಕೈಯಾರೆ ಸಕ್ಕರೆ ಬೆರೆತ ಸಿಹಿಯಾದ ಹಾಲನ್ನು ತಂದು ಕೊಡ್ತಾಳೆ. ಯಾಕೆ ಗೊತ್ತಾ? ಗೊತ್ತಿಲ್ಲ, ಈಗಂತೂ ತಿಳಿಸಿ ನೀವೇ ಹೇಳಿ. ನೋಡು, ಗಂಡ ಹೆಂಡತಿಯ ನಡುವಿನ ಮನಸ್ಸಿನಲ್ಲಿ ಯಾವುದೇ ದೋಷಗಳು ಬರಬಾರದು. ಯಾಕಂದರೆ ಹೆಣ್ಣು ಹಾಲಿನಷ್ಟೇ ಪರಿಶುದ್ಧವಾದವಳು. ಗಂಡನಾದವನು ಸಿಹಿಯಾದ ಸಕ್ಕರೆ ಅಂತ ಇದರಲ್ಲಿ ಬೆರೆತರೆ ನಮ್ಮ ಜೀವನ ಹಾಲ್ಜೇನಾಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಅಂತ ಸಂತೋಷದಿಂದ ಸಿಹಿಯಾದ ಹಾಲನ್ನು ತಂದು ಕೊಡ್ತಾಳೆ. ತೆಗೆದುಕೋ. ನೀನು ಕೂಡ ಗಂಡನ ಮನೆಗೆ ಬಂದಿದ್ದೀನಿ. ಗಂಡನ ಜೀವನದ ಕಷ್ಟ ಸುಖಗಳಲ್ಲಿ ನಾನು ಕೂಡ ಸಮಭಾಗಿನಿಯಾಗಿ ಗಂಡನ ಜೊತೆ ಹೊಂದ್ಕೊಂಡು ಹೋಗ್ತೀನಿ ಅಂತ ಪ್ರಮಾಣ ಮಾಡಿ ಸ್ವೀಕಾರ. ನಿಮ್ಮ ಮಾತಂತ ನೋಡು ಕಾವೇರಿ, ನೀನು ವಿದ್ಯಾವಂತೆ, ಬುದ್ಧಿವಂತೆ, ಸಾಕಷ್ಟು ತಿಳುವಳಿಕೆ ಉಳ್ಳವಳು, ಯಾವ ಹೊತ್ತಿನಲ್ಲಿ ಏನು ಕೊಡಬೇಕು ಅಂತ ಚೆನ್ನಾಗಿ ತಿಳ್ಕೊಂಡವಳು. ಅದಕ್ಕಾಗಿ ನಾನೊಂದು ಮಾತು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಅಣ್ಣ ಎಲ್ಲ ತಿಳಿಸಿ ಹೋಗಿದ್ದಾರೆ, ನಾನು ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಹೇಳಲೇಬೇಕಲ್ವ, ಗಂಡ ಅನಿಸ್ಕೊಂಡ್ಮೇಲೆ ಒಂದು ಮಾತು ಹೇಳಲೇಬೇಕಾಗುತ್ತೆ. ತಾಳಿ ಕಟ್ಟುವ ಗಂಡಾಗಲಿ, ತಾಳಿ ಕಟ್ಟಿಸಿಕೊಳ್ಳುವ ಹೆಣ್ಣಾಗಲಿ, ಜೀವನದಲ್ಲಿ ಒಂದು ವಿಷಯನ ಮಾತ್ರ ತುಂಬ ಜ್ಞಾಪಕದಲ್ಲಿ ಇಟ್ಕೋಬೇಕು. ಇಬ್ಬರು ಸೇರಿ ಬಾಳೆಂಬ ದೋಣಿಯಲ್ಲಿ ಹತ್ತಿ ಸಂಸಾರ ಸಾಗರದಲ್ಲಿ ಈ ದಡದಿಂದ ಆ ದಡಕ್ಕೆ ಹೋಗ್ತಿರ್ಬೇಕಾದ್ರೆ ಅವರಿಬ್ಬರ ಮನಸ್ಸಿನಲ್ಲಿ ಸಂಶಯ ಆಗಲಿ ಅಥವಾ ದ್ವೇಷ ಆಗಲಿ ಅನ್ನೋ ಅನುಮಾನದ ರಂಧ್ರ ಮಾತ್ರ ಯಾವ ಕಾಲಕ್ಕೂ ಬಿಡಬಾರ್ದು. ಅದು ಬಿತ್ತು ಅಂದರೆ ದೋಣಿ ತುಂಬ ನೀರಾಗಿ ದೋಣಿ ಮುಳುಗಿ ಹೋಗಿಬಿಡುತ್ತೆ. ಅದರಂತೆ ಒಂದು ಗಂಡಿನ ಯಶಸ್ಸಿನ ಹಿಂದೆ ಅವನ ಅವನತಿಗೆ ಹೆಂಡತಿನೇ ಕಾರಣ ಅಂತ ಬಲ್ಲವರು ಹೇಳ್ತಾರೆ. ಇದನ್ನು ನೀನು ಅರ್ಥ ಮಾಡ್ಕೊಂಡಿದೀಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ದೇವರು ನಾನು ಎಂಥ ಗಂಡನ ಬಯಸಿದ್ದೀನೋ ಅಂಥ ಗಂಡನೇ ನನಗೆ ಕೊಟ್ಟಿದ್ದಾನೆ ಅಂದಾಗ ನಮ್ಮ ಈ ಸಂಸಾರವನ್ನು ಜಾಗೃತಗಳಾಗಿ ಸಾಗಿಸಿ ಅಂತ ನೀವು ಮಾತು. ಹಲೋ, ಡಾಕ್ಟರ್ ಶ್ರೀಕಾಂತ್ ಅವರಾ? ಹೌದು ಸರ್, ತಾವ್ಯಾರು? ನಾನು ಡಾಕ್ಟ್ರೇ, ಆರೋಗ್ಯ ಸಚಿವ ಮಾತಾಡ್ತಾ ಇರೋದು. ನಮಸ್ಕಾರ ಸರ್, ಏನು ಫೋನ್ ಮಾಡಿದ್ದೀರಾ? ನೋಡಿ, ಬೆಂಗಳೂರಿನಲ್ಲಿ ಅಕಸ್ಮಾತ್ ಪಟಾಕಿ ಅಂಗಡಿಗಳಿಗೆ ಬೆಂಕಿ ಹತ್ತಿ ಸಾವಿರಾರು ಜನಗಳ ಕಣ್ಣಿಗೆ ಪೆಟ್ಟಾಗಿದೆ. ಅದಕ್ಕಾಗಿ ರಾಜ್ಯದಲ್ಲಿರುವ ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಗಳನ್ನು ಕರೆಸಿಕೊಳ್ತಾ ಇದ್ದೇವೆ. ತಾವು ಕೂಡ ಈ ಕ್ಷಣದಲ್ಲಿ ಹೊರಟು ಬೆಂಗಳೂರಿಗೆ ಬರಬೇಕು. ಏಕೆಂದರೆ ಇದು ಸಾವಿರಾರು ಜನ ಕಾರ್ಮಿಕರ ಜೀವನದ ಪ್ರಶ್ನೆಯಾಗಿದೆ. ಆದಷ್ಟು ಬೇಗ ಹೊರಟು ಬರುವುದು ಅಂತ ನಂಬಿದ್ದೇನೆ. ಆಯ್ತು ಸರ್, ನಮಸ್ಕಾರ. ನಮಸ್ಕಾರ. ಯಾರಿಗೆ ಫೋನು? ಇದು ನಮ್ಮ ಆರೋಗ್ಯ ಸಚಿವರಿಂದ ಫೋನ್ ಬಂದಿದೆ. ಏನಂತ? ಏನಿಲ್ಲ, ಬೆಂಗಳೂರಲ್ಲಿ ಪಟಾಕಿ ಅಂಗಡಿಗಳಿಗೆ ಬೆಂಕಿ ಬಿದ್ದು ಸಾವಿರಾರು ಜನ ಕಾರ್ಮಿಕರ ಕಣ್ಣಿಗೆ ನೋವಾಗಿದೆಯಂತೆ. ಕರ್ನಾಟಕದಲ್ಲಿರೋ ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಗಳನ್ನು ಅಲ್ಲಿ ಕರೆಸ್ಕೊಳ್ತಾ ಇದ್ದಾರೆ. ಅದಕ್ಕೆ ನೀವು ಹೊರಟು ಬನ್ನಿ ಅಂತ ಇನ್ವೈಟ್ ಮಾಡಿ. ಈಗ ಹೋಗಲೇಬೇಕು? ಬೇಡ, ಇವತ್ತು ಶುಭರಾತ್ರಿ, ನಾಳೆ ಹೋಗಿ.
ಅಲ್ಲ ಕಾವೇರಿ, ಸಾವಿರಾರು ಜನ ರೋಗಿಗಳು ಕಣ್ಣಿನ ನೋವಿನಿಂದ ಬಳಲ್ತಾ ಇರಬೇಕಾದ್ರೆ ಡಾಕ್ಟರ್ನಾದವನು ನಾನು ಹೆಂಡತಿ ಜೊತೆ ಸರಸ ಸಲ್ಲಪ ಆಡ್ತಾ ಕುಳಿತರೆ ಆ ದೇವರನ್ನು ಮೆಚ್ತಾನೆ. ಮಗುವು ಅಳ್ತಾ ಇರುವಾಗ ಜನ್ಮ ಕೊಟ್ಟ ತಾಯಿ ಆ ಮಗುವಿನ ಅಳುವಿಗೆ ಕಾರಣ ಏನು ಅಂತ ತಿಳ್ಕೊಳ್ಳದೆ ಹೋದ್ರೆ ಆ ತಾಯಿ ಆ ಮಗುವಿಗೆ ಜನ್ಮ ಕೊಟ್ಟು ಪ್ರಯೋಜನವಾದರೂ ಏನು? ಭಿಕ್ಷುಕ ಹಸ್ಕೊಂಡು ಮನೆ ಬಾಗಿಲಿಗೆ ಬಂದಾಗ ಅವ್ರ ಹೊಟ್ಟೆ ತುಂಬ ಅನ್ನ ನೀಡೋದನ್ನು ಬಿಟ್ಟು ಏನಪ್ಪ ಚೆನ್ನಾಗಿದ್ದೀಯಾ ಅಂತ ಅವನು ಯೋಗಕ್ಷೇಮ ವಿಚಾರ ಮಾಡಿದ್ರೆ ಅವನ ಹೊಟ್ಟೆ ಏನಾದರೂ. ಅದಕ್ಕಾಗಿ ನಾನು ಡಾಕ್ಟರ್ನಾಗಿದ್ದೀನಿ ಮೇಲೆ ರೋಗಿಗಳ ಸೇವೆಯೇ ನನ್ನ ಉಸಿರು ಅಂತ ಪದವಿ ಸ್ವೀಕಾರ ಮಾಡುವಾಗ ಪ್ರಮಾಣ ಮಾಡಿರ್ತೀನಿ. ಆ ಪ್ರಮಾಣನ ಕಾಪಾಡ್ಕೊಳ್ಬೇಕಾದದ್ದು ನನ್ನ ಧ್ಯೇಯ. ಅದಕ್ಕಾಗಿ ನಾನು ಹೋಗ್ಲೇಬೇಕು. ನನ್ನ ಮನಸ್ಸನ್ನು ನೀನು ಅರ್ಥ ಮಾಡ್ಕೊಂಡಿದ್ದೀಯ ಅಂತ ನಾನು ಅನ್ಕೊಂಡಿದ್ದೀನಿ. ಆಯ್ತು, ಅದಕ್ಕೆ ಹಿರಿಯರು ಒಂದು ಮಾತು ಹೇಳಬೇಕು, ಡಾಕ್ಟರ್ ಮನೆ ಬಾಗಿಲನ್ನು ಯಾರು ಯಾವ ಹೊತ್ತಿನಲ್ಲಿ ಎಷ್ಟೊತ್ತಲ್ಲಿ ಬಂದು ಬಡಿತಾರೋ ಅಂತ. ಸರ್ ಡಾಕ್ಟರ್. ಅದೇ ನೋಡು, ನನಗೆ ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗಬೇಕು. ಅದು ಯಾಕೆ ಏನು ಅಂತ ಕಾರ್ ಮೇಲೆ ಹೋಗ್ತಿರ್ಬೇಕಾದ್ರೆ ನೀನು ಕನ್ವಿನ್ಸ್ ಮಾಡ್ತೀನಿ. ಕಾರೆಲ್ಲ ರೆಡಿ ಇದೆ ತಾನೆ? ಡೀಸೆಲ್ ಎಲ್ಲ ಫುಲ್ ಹಾಕ್ಸಿದೆ. ಒಂದು 4-5 ದಿವಸ ಆಗುತ್ತೆ, ಯಾಕೆ ಚಿಂತೆ ಮಾಡ್ತೀಯ? ಹೋಗಿ ಸರಿ ಬರಲ್ಲ. Thank you.